ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 20 ಜುಲೈ 2026 ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 149 ಅಡಿ 1 ಇಂಚು ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಇವತ್ತಿನ ಇನ್ಫ್ಲೋ, ಒಳಹರಿವು. ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ರೈತ ಬಂದವರೇ. ಇವತ್ತಿನ ಒಳಹರಿವು 6,972 ಕ್ಯೂಸೆಕ್ ಆಗಿದೆ. ಹತ್ತತ್ರ 7,000 ಕ್ಯೂಸೆಕ್ ಅಂತಲೇ ಅನ್ಬೋದು. ಇನ್ನು ಇವತ್ತಿನ ಔಟ್ಫ್ಲೋ ನೋಡೋದಾದ್ರೆ 178 ಕ್ಯೂಸೆಕ್ ಇದೆ. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹರಿಸಲಾಗ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರನ್ನು ಕಡಿತ ಮಾಡಿ 100 ಕ್ಯೂಸೆಕ್ಕಿಂದ 50 ಕ್ಯೂಸೆಕ್ಗೆ ಇಳಿಸಲಾಗಿದೆ. ಇನ್ನು ಎವಾಪ್ರೇಷನ್, ಆವಿಯಾಗಿ ಹೋಗುತ್ತಿರುವಂಥ ನೀರು 78 ಕ್ಯೂಸೆಕ್ ಇದೆ. ಇನ್ನು ಕಳೆದ ವರ್ಷ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ನೋಡೋದಾದರೆ ಇದೇ ದಿನಾಂಕದಂದು 179 ಅಡಿ 1 ಇಂಚು ಇತ್ತು. ಅದೇ ರೀತಿ ಕಳೆದ ವರ್ಷದ ಇನ್ಫ್ಲೋ, ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 10,508 ಕ್ಯೂಸೆಕ್ ನೀರು ಒಳಹರಿವು ಆಗಿತ್ತು. ಅದೇ ರೀತಿ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 5,971 ಕ್ಯೂಸೆಕ್ ನೀರು ಹೊರಹರಿವು ಬಿಡಲಾಗಿತ್ತು. ಅಂದರೆ ಆಲ್ರೆಡಿ ಡ್ಯಾಮ್ ಗೇಟನ್ನು ಓಪನ್ ಮಾಡಿ ಕ್ರೆಸ್ಟ್ ಗೇಟ್ಗಳ ಮೂಲಕನೇ ನೀರನ್ನು ಬಿಡಲಾಗ್ತಾ ಇತ್ತು. ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇನ್ನು ಮಳೆಯ ವಿಚಾರಕ್ಕೆ ಬರೋದಾದರೆ ಈ ಭಾಗದಲ್ಲಿ ಮಳೆ ಬರ್ತಾ ಇದೆ ಸ್ವಲ್ಪ ಮಟ್ಟದಲ್ಲಿ. ಇನ್ನು ಕಳಸ, ಈ ಮಲೆನಾಡು ಭಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಇನ್ಫ್ಲೋ ಕೂಡ ಜಾಸ್ತಿ ಆಗಿದೆ. ಧನ್ಯವಾದಗಳು ಸ್ನೇಹಿತರೆ.